ನೀವು ಸುಮಾರು ಜನ ಮೆಟ್ರೋದಲ್ಲಿ ಓಡಾಡೋರಿಗೆ ಅದೊಂದು ವರಿ ಇರುತ್ತೆ, ಏನಪ್ಪ ಇದು ಮೆಟ್ರೋ ನೋಡ್ತು ಅಂತಂದರೆ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕಾರ್ ಥರ ಮಾಡಿಬಿಟ್ಟಿದ್ದಾರೆ, ಎಲ್ಲಿ ನೋಡಿದ್ರು ಬರೀ ರ್ಯಾಪಿಂಗ್ ಇದೇ ಇದೆಯಲ್ಲ, ಇದೆಲ್ಲ ಏನು ನಿಜವಾಗ್ಲೂ ಲೀಗಲ್ಲ ಇಲ್ಲೀಗಲ್ಲ ಅಂತ ನಿಮ್ಮ ಮನ್ಸಲ್ಲಿ ಸಿಕ್ಕಾಪಟ್ಟೆ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಈ ಅಡ್ವರ್ಟೈಸ್ಮೆಂಟ್ನ ಕೊಡ್ತಾ ಇರೋದಕ್ಕೆ ಎರಡು ಗುಂಪು ಒಂದೊಂದು ಥರ ಮಾತಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಗುಂಪು ಏನು ಹೇಳ್ತಾ ಇದ್ದಾರೆ ಅಂತಂತಂದರೆ, ಅಟ್ಲೀಸ್ಟ್ ಬಿಡು, ಯಾವುದಾದ್ರೂ ಒಂದು ರೆವೆನ್ಯೂ ಬರ್ತಾ ಇದೆಯಲ್ಲ ಸರ್ಕಾರಕ್ಕೆ, ಕಂಪ್ನಿಗಳ ಮುಖಾಂತರ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ದುಡ್ಡನ್ನು ಬಳಸ್ಕೊಳ್ಳಿ ಅಂತ. ಇನ್ನೊಂದು ಗುಂಪು ಹೆಂಗೆ ಹೇಳ್ತಾ ಇದೆ ಅಂತಂತಂದರೆ, ಇವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಮ್ಮ ಬಸ್ಗಳನ್ನ ಈಗ ಆಲ್ರೆಡಿ ಹಾಳು ಮಾಡಿಟ್ಟಿದ್ದಾರೆ, ಅದೇ ರೀತಿ ಮೆಟ್ರೋಗಳನ್ನೂ ಕೂಡ ಹಾಳು ಮಾಡ್ತಾರಲ್ಲ ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನಡೀತಾ ಇದೆ. ಆ್ಯಂಡ್ ಜೊತೆಗೆ ಸಿಕ್ಕಾಪಟ್ಟೆ ಸೆನ್ಸೇಷನ್ ಆಗಿ ಈ ಒಂದು ನ್ಯೂಸ್ ಹರಿದಾಡ್ತಾ ಇದೆ. ಸುಮಾರು ಜನಗಳು ರೀಲ್ಗಳನ್ನ ಮಾಡಿ ಹಾಕಿ ಇದನ್ನು ಖಂಡಿಸ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಇವಾಗ ನಿಮಗೆ ಇನ್ ಡೀಟೇಲ್ ಆಗಿ ಒಂದಷ್ಟು ಮಾಹಿತಿನ ಕೊಡೋಕ್ಕೆ ನಾನು ಇವಾಗ ಬಂದಿದ್ದೀನಿ. 2018ರಲ್ಲಿ BBMP ಒಂದು ಆದೇಶನ ಹೊರಡಿಸುತ್ತೆ. ಎಲ್ಲ ಕಡೆ ಇಲ್ಲೀಗಲ್ ಫ್ಲೆಕ್ಸ್ಗಳು, ಅಡ್ವರ್ಟೈಸ್ಮೆಂಟ್ಗಳು, ಟ್ಯಾಕ್ಸ್ ಕೊಡದೆ ಅಡ್ವರ್ಟೈಸ್ಮೆಂಟ್ನ ಮಾಡ್ತಾ ಇರೋಂಥದ್ದು, ಸುರಕ್ಷತೆ ಇಲ್ಲದೇ ಇರೋ ಜಾಗದಲ್ಲಿ ಅಡ್ವರ್ಟೈಸ್ಮೆಂಟು, ಬ್ಯಾನರ್ಗಳು ಇವೆಲ್ಲನೂ ಹಾಕಿ ಒಂದಷ್ಟು ಆಕ್ಸಿಡೆಂಟ್ ಆಗಿರೋದು ಇವೆಲ್ಲವೂ ಕೂಡ ನಡೆದಿರುತ್ತೆ. ಹಾಗಾಗಿ ಎಲ್ಲ ಅಡ್ವರ್ಟೈಸ್ಮೆಂಟ್ನ ಬ್ಯಾನ್ ಮಾಡಿ ಅಂತ ಹೇಳುತ್ತೆ. ಆ ಟೈಮಲ್ಲಿ ಮೆಟ್ರೋದ ಪಿಲ್ಲರ್ಗಳು ಮತ್ತು ಟ್ರೈನ್ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ನ ಹಾಕೋದನ್ನು ಕೂಡ ನಿಷೇಧನ ಹೇರುತ್ತೆ. ನೀವು ಗಮನಿಸಿರ್ಬೋದು, 14 ವರ್ಷಗಳಿಂದನೂ ಕೂಡ ಮೆಟ್ರೋದ ಮೇಲೆ ಅಡ್ವರ್ಟೈಸ್ಮೆಂಟ್ ಇರಲಿಲ್ಲ. ಆದರೆ ಈಗ ಮೊದಲ ಬಾರಿಗೆ ಮೆಟ್ರೋಗಳ ಮೇಲೆ ಅಡ್ವರ್ಟೈಸ್ಮೆಂಟು ಶುರುವಾಗಿದೆ. ಆ ಒಂದು ಸಲ ಮಾತ್ರ ಆಜಾದಿ ಕಾ ಮಹೋತ್ಸವ ಅಂತಂದ್ಬಿಟ್ಟು ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಸಲ ಮೆಟ್ರೋದ ಮೇಲೆ ಅಡ್ವರ್ಟೈಸ್ಮೆಂಟ್ನ ಹಾಕಿದ್ರಂತೆ, ನಾನು ಆರ್ಟಿಕಲ್ಸ್ಗಳಲ್ಲಿ ನೋಡಿದ್ದು. ಹಾಗಾದರೆ ಮತ್ತೆ ಯಾಕೆ ಈ ಅಡ್ವರ್ಟೈಸ್ಮೆಂಟ್ನ ಹಾಕಿದ್ರು, ಅದು ಕಾನೂನು ಬಾಹಿರ ಆದ ಮೇಲೆ ಮತ್ತೆ ಯಾಕೆ ಹಾಕಬೇಕು ಅಂತ ಒಂದು ಡೌಟ್ ಬಂದಿರುತ್ತೆ. ಮೆಟ್ರೋ ಆದಾಯನ ಹೆಚ್ಚಿಸುವ ಉದ್ದೇಶದಿಂದ BMRCL ಹೊಸದಾಗಿ ಒಂದು ನಿಯಮನ ರೂಪಿಸುತ್ತೆ. ಹೊಸ RFP ಅಂತಂದರೆ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅನ್ನೋ ಒಂದು ಹೊಸ ಇದನ್ನು ತೊಗೊಬಂದು ಟೆಂಡರ್ ವ್ಯವಸ್ಥೆ ಮೂಲಕ ಕಾನೂನಾತ್ಮಕವಾಗಿ ಜಾಹೀರಾತುಗಳನ್ನು ಹಕ್ಕನ್ನು ಕೊಡಬಹುದು ಅಂತ ಹೇಳುತ್ತೆ. BBMP 2024ರಲ್ಲಿ ಹೊಸದೊಂದು ಬೈಲಾಸ್ನ ತೊಗೊಂಬರುತ್ತೆ, ಎಸ್ಪೆಷಲಿ ಫಾರ್ ಅಡ್ವರ್ಟೈಸ್ಮೆಂಟ್ಗೆ. ಅದರಡಿನಲ್ಲಿ ಮೆಟ್ರೋ ಒಳಗೆ ಅಥವಾ ರೈಲು ಮೇಲೆ ಜಾಹೀರಾತು ಮಾಡಲು ಈಗ ಅನುಮತಿ ಇದೆ, ಆದರೆ ಸುರಕ್ಷತಾ ನಿಯಮಗಳನ್ನು ಅನುಸರಿಸಿದ್ರೆ ಮಾತ್ರ ಅಂತ ಹೇಳಿದೆ. ಆ ಸುರಕ್ಷತಾ ನಿಯಮಗಳು ಮತ್ತು ಆ ವಿಧಾನ ಅಂದರೆ ಸ್ಟಿಕ್ಕರ್ನ ಅಂಟಿಸೋ ವಿಧಾನ ಹೆಂಗಿರಬೇಕು ಅಂತಂದರೆ, ಕಂಪ್ನಿಗಳು ರಿಮೂವಬಲ್ ವಿನೈಲ್ ರ್ಯಾಪ್ಗಳನ್ನ ಬಳಸಬೇಕು. ಅಂದರೆ ಈಗ ನೀವು ಆ ಒಂದು ಮೆಟ್ರೋದು ರೈಲ್ಗಳನ್ನ ನೋಡ್ತಾ ಇದ್ದೀರಲ್ಲ, ಅದರ ಮೇಲೆ ಅಡ್ವರ್ಟೈಸ್ಮೆಂಟ್ನ ರ್ಯಾಪ್ ಮಾಡ್ತಾರಲ್ಲ, ಅದನ್ನು ಕೀಳಬೇಕಾದ್ರೆ ಅದು ಈಸಿಯಾಗಿ ರಿಮೂವಲ್ ಆಗಬೇಕು. ಅದಕ್ಕೆ ಯಾವುದನ್ನು ಯೂಸ್ ಮಾಡಬೇಕು? ರಿಮೂವಬಲ್ ವಿನೈಲ್ ರ್ಯಾಪ್ನ ಯೂಸ್ ಮಾಡಬೇಕು. ಬಾಗಿಲು, ಕಿಟಕಿ, ಎಮರ್ಜೆನ್ಸಿ ಬೋಲ್ಡ್ಗಳನ್ನು ಮುಚ್ಚುವಂತಿಲ್ಲ ಅಂತ ಹೇಳಿದೆ. ಈವನ್ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಆಫ್ BMRCL ಕೂಡ ಇದನ್ನೇ ಹೇಳುತ್ತೆ, ಕಿಟಕಿನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಥವಾ ಎಮರ್ಜೆನ್ಸಿ ಲೈನ್ನ ಅಥವಾ ಬಾಗಿಲುಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕಬಾರ್ದು ಅಂತ. ಇದು ಯಾಕೆ ಮಾಡಿದ್ದಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ಎಸ್ಥೆಟಿಕಲ್ ಅಪಿಯರೆನ್ಸ್ ಒಂದು ಕಡೆ ಆದರೆ, ಎರಡನೇದು ಒಬ್ಬ ಸಾಮಾನ್ಯ ಪ್ರಯಾಣ ಮಾಡೋಂಥ ಒಬ್ಬ ಪ್ರಯಾಣಿಕ ಒಳಗಡೆ ಕೂತಿರ್ತಾನೆ ಅಂತಂದರೆ ಅವನಿಗೆ ಸಿಟಿಯ ಒಂದು ಬ್ಯೂಟಿಫುಲ್ ವ್ಯೂನ ನೋಡೋಂಥ ಹಕ್ಕಿರುತ್ತೆ. ಆ್ಯಂಡ್ ಜೊತೆಗೆ ಈಗ ನಾವುಗಳು ಬಿಡಿ ರೆಗ್ಯುಲರಾಗಿ ಓಡಾಡೋರು ನಾವೇನು ಆ ಕಡೆ ಹಿಂಗೆ ನೋಡಲ್ಲ, ಬಟ್ ಹಳ್ಳಿಯಿಂದ ಯಾರಾದರೂ ಹೊಸಬ್ರು ಬರ್ತಾರೆ, ಇವನ್ ನೀವು ಗೊತ್ತಿರ್ಬೋದು ಉತ್ತರ ಕರ್ನಾಟಕದಿಂದ ಮೆಟ್ರೋನ ನೋಡೋಕ್ಕೆ ಬರ್ತಾರೆ. ಆ್ಯಂಡ್ ನಮ್ಮ ಹಳ್ಳಿಗಳ ಕಡೆಯಿಂದ ಮೆಟ್ರೋ ಹೆಂಗಿದೆ ಅಂತ ನೋಡೋಕ್ಕೆ ಬರ್ತಾರೆ. ಅವರಿಗೆ ನಮ್ಮ ಒಂದು ಬೆಂಗಳೂರು ಸಿಟಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಕಾಣೋದು ಯಾವಾಗ ಹೇಳಿ? ಆ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಕಿಟಕಿಗಳು ಓಪನ್ ಆಗಿದ್ದಾಗ ಸಿಟಿಯ ಬ್ಯೂಟಿಫುಲ್ ವ್ಯೂನ ನೋಡ್ತಾರೆ. ಓಕೆ, ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರು ರಾಜಧಾನಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತಂದರೆ ಎಷ್ಟು ಖುಷಿ ಅಲ್ವಾ ಅಂತಂದ್ಬಿಟ್ಟು ಹೆಮ್ಮೆ ಪಟ್ಟು ಹೋಗ್ತಾರೆ. ಆ್ಯಂಡ್ ಜೊತೆಗೆ ಅವ್ರು ಕೊಟ್ಟಿರೋ ದುಡ್ಡಿಗೆ ಆ ಒಂದು ವ್ಯೂನ ನೋಡೋದು ಅವರ ರೈಟ್ಸ್ ಆಗಿರುತ್ತೆ. ಅದಕ್ಕೋಸ್ಕರನೇ BMRCL ಅಂದರೆ ಮೆಟ್ರೋದ ಅಡ್ವರ್ಟೈಸ್ಮೆಂಟ್ ಪಾಲಿಸಿನಲ್ಲೇ ಹೇಳುತ್ತೆ, ಕಿಟಕಿಗಳನ್ನ ಬಾಗಿಲುಗಳನ್ನ ಮುಚ್ಚಬಾರ್ದು, ಎಸ್ಪೆಷಲಿ ಕಿಟಕಿಗಳನ್ನ ಮುಚ್ಚಬಾರ್ದು ಅಂತ. ಬಟ್ ಆದರೂ ಈ ದಿನಗಳಲ್ಲಿ ಏನು ಅಡ್ವರ್ಟೈಸ್ಮೆಂಟ್ನ ಕೊಡ್ತಾ ಇದ್ದಾರೋ ಅದರಲ್ಲಿ ಕಿಟಕಿಗಳನ್ನ ಕೂಡ ಮುಚ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ನನಗೂ ಗೊತ್ತಿಲ್ಲ, ಬಟ್ ಕಾದು ನೋಡಬೇಕು ಏನು ಮಾಡ್ತಾರೆ ಅಂತ. ಮೆಟ್ರೋ ಅಧಿಕಾರಿಗಳು ಪ್ರತಿಯೊಂದು ವಿನ್ಯಾಸ ಮತ್ತು ಮೆಟೀರಿಯಲನ್ನು ಪೈಲಟ್ ಟೆಸ್ಟ್ ಮಾಡಿ ಒಪ್ಪಿಗೆ ಕೊಡುತ್ತಾರೆ. ಸೊ ಪೈಲಟ್ ಟೆಸ್ಟ್ ಅಂತಂದರೆ ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಈಗ ನೀವು ಆಲ್ಮೋಸ್ಟ್ ನೋಡ್ತಾ ಇದ್ದೀರಾ ಎಲ್ಲ ಮೆಟ್ರೋಗಳಲ್ಲೂ ಕೂಡ ಅಡ್ವರ್ಟೈಸ್ಮೆಂಟು ಹಾಕಿದ್ದಾರೆ ಅಲ್ವಾ.
ಇದು ಹಾಕೋಕ್ಕಿಂತ ಬಿಫೋರು ಫಸ್ಟು ಪೈಲಟ್ ಟೆಸ್ಟನ್ನು ಮಾಡ್ತಾರೆ. ಅಂದರೆ ಯಾವುದಾದ್ರೂ 1-2 ಟ್ರೈನ್ಗೋ ಅಡ್ವರ್ಟೈಸ್ಮೆಂಟ ಹಾಕಿ ನೋಡ್ತಾರೆ, ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಥರ ಮಾಡ್ತಾರೆ. ಅಂದರೆ ಈಗ ಬ್ರ್ಯಾಂಡ್ಸು ಈಗ ಯಾರು ಕಾಂಟ್ರಾಕ್ಟಿಗೆ ಕೊಟ್ಟಿರ್ತಾರೋ ಅವರು ಅಂಟಿಸೋಂಥ ಸ್ಟಿಕ್ಕರ್ಗಳು ನಿಜವಾಗ್ಲೂ ಕ್ವಾಲಿಟಿ ಇದೆಯಾ, ಅದರಿಂದ ಬಾಡಿಗೆ ಯಾವುದು ತೊಂದರೆ ಆಗ್ತಾ ಇಲ್ವಾ, ಅಥವಾ ಇವೆಲ್ಲನೂ ಕೂಡ ಟೆಸ್ಟ್ ಮಾಡೋಂಥದ್ದಕ್ಕೆ ಪೈಲಟ್ ಟೆಸ್ಟ್ ಅಂತ ಕರೀತಾರೆ. ಈ ಟೆಸ್ಟನ್ನು ಮಾಡಿನೇ ಮೆಟ್ರೋ ಅಧಿಕಾರಿಗಳು ಇವರಿಗೆ ಪರ್ಮಿಷನ್ನ ಕೊಡ್ತಾ ಇರೋದು. ಇಫ್ ಇನ್ ಕೇಸ್ ಇವರೇನಾದರೂ ಈ ಅಡ್ವರ್ಟೈಸ್ಮೆಂಟ್ ಪಾಲಿಸಿನ ನೋಡಿ ಕಿಟಕಿಗೆ ಹಾಕಬಾರ್ದು ಅಂತ ಇದ್ರೂ ಕೂಡ ಈಗ ಮತ್ತೇನಾದರೂ ಹಾಕಿದರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ. ಬಟ್ ಅದಾಗಬೇಕು ಅಂತಂದರೆ ಜನ ಇದನ್ನು ಆಪೋಸ್ ಮಾಡಿದಾಗ ಮಾತ್ರ ಸಾಧ್ಯ. ಬಾಯಿ ಮುಚ್ಕೊಂಡು ನನಗೇನಪ್ಪ ಅಂತಂದ್ಬಿಟ್ಟು ಕೂತಿದ್ರೆ ಇದು ಆಗಲ್ಲ. ಇನ್ನು ಯಾವುದೇ ಹಾನಿ ಉಂಟಾದರೆ, ಅಂದರೆ ಈ ಅಡ್ವರ್ಟೈಸ್ಮೆಂಟಿಂದ ಯಾವುದಾದ್ರೂ ಹಾನಿ ಉಂಟಾದರೆ ಕಂಪನಿಯೇ ದುರಸ್ತಿಯ ಖರ್ಚನ್ನು ಭರಿಸಬೇಕು. ಈಗ ಇನ್ ಕೇಸ್ ಯಾರು ಅದನ್ನು ಟೆಂಡರ್ ತಗೊಂಡಿದ್ದಾರೋ ಆ ಕಂಪ್ನಿ ಏನೋ ಒಂದು ಅಡ್ವರ್ಟೈಸ್ಮೆಂಟ ಹಾಕಿರುತ್ತೆ, ಅದರಿಂದ ಏನಾದರೂ ಡ್ಯಾಮೇಜ್ ಆದರೆ ಮೆಟ್ರೋಗೆ ಅದನ್ನು ಆ ಕಂಪ್ನಿಯವರೇ ಭರಿಸಬೇಕು ಅನ್ನೋದು ಒಂದು ಸುರಕ್ಷತಾ ನಿಯಮದಲ್ಲಿದೆ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಳಗಡೆ ಏನೋ ಒಂದು ಜಗಳನೋ ಏನೋ ಒಂದು ಆಗುತ್ತೆ ಅಂತ ಅಂದ್ಕೊಳ್ಳಿ. ಹೊರಗಡೆ ಪೊಲೀಸ್ ನಿಂತಿರ್ತಾರೆ. ಈಗ ಸ್ಟಿಕ್ಕರ್ ಎಲ್ಲ ಫುಲ್ ಅಂಟಿಸ್ಬಿಟ್ಟಿರ್ತಾರೆ. ಹೊರಗಡೆ ನಿಂತಿರೋರಿಗೆ ಒಳಗಡೆ ಮೆಟ್ರೋದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇರಲ್ಲ. ಸೊ ಈಗ ಒಳಗಡೆ ಇರೋರಿಗೆ ಒಂದು ಎಮರ್ಜೆನ್ಸಿ ಹೆಲ್ಪ್ಗೆ ಪೊಲೀಸೋ ಅಥವಾ ಅಲ್ಲಿ ಮೆಟ್ರೋ ಸಿಬ್ಬಂದಿಗಳ ಅವಶ್ಯಕತೆ ಇರುತ್ತೆ. ಆವಾಗ ಅಲ್ಲಿಂದ ಕೂಕ್ಕೊಂಡ್ರು ಕೇಳಲ್ಲ. ಯಾಕೆ ಅಂತಂದರೆ ವಿಂಡೋ ಎಲ್ಲ ಕನ್ನಡಿನಲ್ಲಿರುತ್ತೆ, ಅಲ್ಲಿನ ಶಬ್ದ ನಮಗೆ ಕೇಳಲ್ಲ. ಅಟ್ಲೀಸ್ಟ್ ವಿಷನ್ ಆದರೂ ಕಾಣಿಸ್ತಾ ಇತ್ತು ಮೊದಲು, ಈಗ ಅಡ್ವರ್ಟೈಸ್ಮೆಂಟ್ ಹಾಕಿರೋದ್ರಿಂದ ಕಾಣಿಸ್ತಾ ಇಲ್ಲ. ಇದಕ್ಕೂ ಕೂಡ ಒಳಗೆ ಯಾರು ಹಾನಿ ಆಗ್ತಾನೆ ಆ ವ್ಯಕ್ತಿ ಮೆಟ್ರೋ ಮೇಲೆ ಕೇಸ್ ಹಾಕ್ಬೋದು. ಆ್ಯಂಡ್ ಇವನ್ ಈ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋಂಥ ಕಂಪ್ನಿ ಮೇಲೂ ಕೂಡ ಕಂಪ್ಲೇಂಟನ್ನು ಮಾಡ್ಬೋದಾಗಿರುತ್ತೆ. ಸೊ ನೋಡಿ, ಸಣ್ಣ ಸಣ್ಣ ವಿಚಾರನೇ ಬಟ್ ಎಷ್ಟೆಲ್ಲ ಕಾಂಪ್ಲೆಕ್ಸಿಟಿನ ಶುರು ಮಾಡಿಸುತ್ತೆ ಅಂತ. ಇದಕ್ಕೇನೆ ಹೇಳೋದು ಕೆಲವೊಂದು ರೂಲ್ಸ್ಗಳನ್ನ ಮಾಡಿರ್ತಾರೆ, ಅದನ್ನೆಲ್ಲ ಬ್ರೇಕ್ ಮಾಡಬೇಡಿ ಅಂತ. ಬಟ್ ಸ್ಟಿಲ್ ಆದ್ರೂ ಮೆಟ್ರೋದಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿರೋದು ತಪ್ಪಿಲ್ಲ, ಆದರೆ ಕಿಟಕಿ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕಿರೋದು ನನ್ನ ಪ್ರಕಾರ ತಪ್ಪು ಅಂತ ಕಾಣಿಸುತ್ತೆ ಇಲ್ಲಿ ಓದ್ತಾ ಇರೋ ಆರ್ಟಿಕಲ್ಗಳ ಪ್ರಕಾರ. ಬಟ್ ನೋಡೋಣ ಏನಾಗುತ್ತೆ ಅಂತ. ಈಗ ನಿಮಗೆ ಮೇಜರ್ ಇನ್ನೊಂದು ಡೌಟ್ ಇರುತ್ತೆ, ಯಾವ್ಯಾವ ಕಂಪ್ನಿಗಳಿಗಪ್ಪ ಟೆಂಡರ್ ಆಗಿದೆ, ಕಂಪ್ನಿ ಅಂತ ಹೇಳ್ತಾ ಇದೆಯಾ ಅಂತ. ಸೊ ನಿಮಗೆ ಹೇಳ್ತೀನಿ ಬನ್ನಿ. 2025ರಲ್ಲಿ BMRCL 2 ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೆ. ಒಂದು ಮುದ್ರಾ ವೆಂಚರ್ಸ್ ಪ್ರೈವೇಟೆಡ್ ಲಿಮಿಟೆಡ್ ಅನ್ನೋ ಕಂಪ್ನಿ ಜೊತೆಗೆ ಪರ್ಪಲ್ ಲೈನನ್ನು ಕೊಡ್ತಾರೆ. ಅಂದರೆ ಬೈಯಪ್ಪನಹಳ್ಳಿಯಿಂದ ಚಲ್ಗಟ್ಟಕ್ಕೆ ಹೋಗೋಂಥ ರೈಲುಗಳ ಜಾಹೀರಾತು ಹಕ್ಕನ್ನು ಈ ಮುದ್ರಾ ವೆಂಚರ್ಸ್ಗೆ ಕೊಟ್ಟಿರ್ತಾರೆ. ಇದು 7 ವರ್ಷದ ಅವಧಿಗೆ ಒಪ್ಪಂದ ಆಗಿರುತ್ತೆ. ವರದಿಗಳ ಪ್ರಕಾರ ಸುಮಾರು 1.26 ಕೋಟಿ ಮೌಲ್ಯದ ಒಪ್ಪಂದ ಇದು. ಎರಡನೇದು ಲೋಕೇಶ್ ಔಟ್ಡೋರ್ ಅಡ್ವರ್ಟೈಸಿಂಗ್ ಅಂತ. ಇದು ಗ್ರೀನ್ ಲೈನ್ನ ಕೊಟ್ಟಿದ್ದಾರೆ ನಾಗಸಂದ್ರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೂ. ಸೊ ಇಲ್ಲಿ ಟೋಟಲ್ 7 ವರ್ಷದ ಅವಧಿಗೆ ಸುಮಾರು 81 ಲಕ್ಷದ ಮೌಲ್ಯದ ಒಪ್ಪಂದ ಇದು. ಇದರೊಂದಿಗೆ ಅಂದರೆ ಇವೆರಡರ ಜೊತೆಗೆ BMRCL ಟಾರ್ಗೆಟ್ ಇಟ್ಕೊಂಡಿರೋದು ಬರೋಬ್ಬರಿ ವರ್ಷಕ್ಕೆ 25 ಕೋಟಿ ಆದಾಯ ಬರಲಿ ಅಂತ. ಆ್ಯಂಡ್ ಆಗಸ್ಟ್ 2025ರಲ್ಲಿ ಸೈನ್ ಪೋಸ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿಗೆ 9 ವರ್ಷಗಳ ಕಾಲ ಒಂದು ಅಡ್ವರ್ಟೈಸ್ಮೆಂಟ್ ಅಗ್ರಿಮೆಂಟನ್ನು ಟೆಂಡರ್ ಆಗೋಗಿದೆ. ಸೊ ಈ ಒಂದು ಸೈನ್ ಪೋಸ್ಟಲ್ಲಿ ಏನು ಅಂತಂದರೆ ನಿಮಗೆ ರೈಲ್ವೆ ನಿಲ್ದಾಣಗಳಲ್ಲಿ ಮತ್ತು ರೈಲ್ವೆ ಪಿಲ್ಲರ್ ಅಂತಂದರೆ ಮೆಟ್ರೋ ರೈಲ್ವೆದು ಪಿಲ್ಲರ್ಗಳಿದೆಯಲ್ಲ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋಂಥ ಹಕ್ಕು. ಸೊ ಈಗ 3 ಕಂಪ್ನಿ ಆಯಿತು, ಅದರಲ್ಲಿ 2 ಕಂಪ್ನಿ ರೈಲ್ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ನ ಕೊಡ್ತಾ ಇದೆ. ಇನ್ನು ಒಂದು ಕಂಪ್ನಿ ರೈಲ್ವೆ ಸ್ಟೇಷನ್ನಲ್ಲಿ ಅಂದರೆ ಮೆಟ್ರೋ ರೈಲ್ವೆ ಸ್ಟೇಷನಲ್ಲಿ ಜೊತೆಗೆ ಆ ಒಂದು ಪಿಲ್ಲರ್ಗಳಿದೆಯಲ್ಲ ಅದರ ಮೇಲೆ ಅಡ್ವರ್ಟೈಸ್ಮೆಂಟ್ನ ಕೊಡ್ತಾ ಇದ್ದಾರೆ. ಓಕೆ, ಇನ್ಮೇಲೆ ಈ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿದಾಗ ಈ ಡೌಟ್ಗಳು ನೀವು ಈ ವಿಡಿಯೋ ನೋಡಿದರೆ ಕ್ಲಿಯರ್ ಆಗಿರುತ್ತೆ. ಸೊ ಯಾವ್ಯಾವ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಅದು ಹೆಂಗೆ ವರ್ಕ್ ಆಗುತ್ತೆ, ಆ್ಯಂಡ್ ಎಷ್ಟು ದುಡ್ಡು ಬಜೆಟ್ಟು ಅನ್ನೋದೆಲ್ಲ ಗೊತ್ತಾಗಿರುತ್ತೆ. ಆ್ಯಂಡ್ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಟೋಟಲ್ ಈ ಜಾಹೀರಾತು ಹಕ್ಕುಗಳನ್ನು ಕೊಡೋದ್ರಿಂದ ಒಟ್ಟು ಮೌಲ್ಯ ಸುಮಾರು 700 ಕೋಟಿ ಇದರ ಮೌಲ್ಯ ಇರುತ್ತೆ ಅಂತ ವರದಿಗಳು ಹೇಳ್ತಾ ಇದೆ. ಯೋಚನೆ ಮಾಡಿ, ಒಂದು ಅಡ್ವರ್ಟೈಸ್ಮೆಂಟಿಂದ 700 ಕೋಟಿ ಸರ್ಕಾರಕ್ಕಾಗಲಿ ಅಥವಾ ಒಂದು ಕಾರ್ಪೊರೇಷನ್ಗಾಗಲಿ ರೆವೆನ್ಯೂ ಬರುತ್ತೆ ಅಂತಂದರೆ ನಾನ್ ಫೇರ್ ರೆವೆನ್ಯೂ. ಈಗೇನು ಟಿಕೆಟು ಇವೆಲ್ಲ ಕೊಟ್ಟು ಬರೋ ರೆವೆನ್ಯೂ ಇದೆಯಲ್ಲ ಅದಕ್ಕಿಂತನೂ ಸಪ್ರೇಟಾಗಿ ಈ ರೆವೆನ್ಯೂ ಜನ್ರೇಟ್ ಆಗ್ತಾ ಇರೋದು. ಅದಕ್ಕೆ ನಾನು ಫಸ್ಟೇ ಹೇಳಿದೆ 2 ಥರದ ಗುಂಪಿದೆ. ಒಂದು ಇದನ್ನು ಮಾಡಲಿ ರೆವೆನ್ಯೂ ತಗೊಳ್ಳಿ ಅಂತ ಹೇಳೋದು, ಎರಡನೇದು ಇದನ್ನು ಮಾಡಬಾರ್ದು ನಮ್ಮ ಟ್ರೈನ್ಗಳು ಉಳಿಬೇಕು ಅನ್ನೋದು, ಮೂರನೇದು ಯಾರು ಅಂತಂದರೆ ನನ್ನಂಥವರು ಖಂಡಿತವಾಗ್ಲೂ ಅಡ್ವರ್ಟೈಸ್ಮೆಂಟ್ ಮಾಡಲಿ ತಪ್ಪಿಲ್ಲ, ಆದರೆ ಕಾನೂನು ರೀತಿ ಮಾಡಲಿ. ಯಾಕೆ ಅಂತಂದರೆ ರೆವೆನ್ಯೂ ಜೊತೆಗೆ ನಮ್ಮ ಈ ಮೆಟ್ರೋ ಆಗಲಿ ಅಥವಾ ಯಾವುದೇ ಕಾರ್ಪೊರೇಷನ್ ಆಗಲಿ ಇದು ಕೂಡ ಜಾಸ್ತಿ ದಿನ ಉಳಿಲಿ ಅನ್ನೋದಕ್ಕೋಸ್ಕರ ಕೇಳ್ತಾ ಇರೋದು.
ಯಾಕೆ ಅಂತಂದರೆ ನೀವೀಗ BMTC ಬಸ್ನ ಆಲ್ರೆಡಿ ನೋಡಿದ್ದೀರಾ, KSRTC ಬಸ್ನ ಆಲ್ರೆಡಿ ನೋಡಿದ್ದೀರಾ. ನಿಯಮನ ಗಾಳಿಗೆ ತೂರ್ಬಿಟ್ಟು ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರೋದ್ರಿಂದ ಬಸ್ಗಳು ಹಾಳಾಗ್ತಾ ಇದೆ, ಸ್ಟಿಕ್ಕರ್ಗಳು ಕರೆಕ್ಟಾಗಿ ಎಳೆಯಲ್ಲ, ಪೇಂಟ್ಗಳು ಹೋಗ್ತಾ ಇದೆ, ಆ್ಯಂಡ್ ಖರಾಬಾಗಿ ಒಳ್ಳೆ ಸ್ಕ್ರ್ಯಾಪ್ಗೆ ಹಾಕೋ ಬಸ್ ಥರ ಮಾಡಿದ್ದಾರೆ. ಮುಂದೊಂದು ದಿನ ಅದೇ ರೀತಿ ಈ ಒಂದು ಮೆಟ್ರೋಗೂ ಆಗಬಾರ್ದು ಅಂತ ಅಂದ್ಕೊಳ್ಳೋರು ಮೂರನೇ ಗುಂಪು. ಕೊಡಲಿ, ಆದರೆ ಸುರಕ್ಷಿತವಾಗಿ ಕೊಡಲಿ, ಕೊಡೋದೇ ಬೇಡ ಅಂತೇನು ನಾವು ಹೇಳ್ತಾ ಇಲ್ಲ. ಎಷ್ಟೋ ಫಾರಿನ್ ಕಂಟ್ರಿಗಳಲ್ಲೂ ದೊಡ್ಡ ದೊಡ್ಡ ಬಸ್ಗಳು ಮೆಟ್ರೋಗಳಲ್ಲೆಲ್ಲ ನೋಡ್ತಾ ಇದ್ದೀವಿ, ಅಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಹಾಗಾದರೆ ಅಲ್ಲಿ ರೂಲ್ಸು ಏನು ಸುಮ್ಮನೆ ಮಾಡಿಬಿಟ್ಟಿದ್ದಾರಾ ಅಂತ ನೀವು ಕೇಳ್ತೀರಾ ಅಲ್ವಾ? 100% ನೀವು ಕೇಳಲೇಬೇಕು. ಅದಕ್ಕೂ ಕೂಡ ನನ್ನ ಹತ್ರ ಉತ್ತರ ಇದೆ. ಟೋಕಿಯೋ, ಲಂಡನ್ನು, ಡೆಲ್ಲಿ, ಹಾಂಗ್ಕಾಂಗು ಇಲ್ಲೆಲ್ಲ ಕೂಡ ರೈಲು ಮತ್ತು ನಿಲ್ದಾಣಗಳಲ್ಲಿ ಪೂರ್ಣ ಬಾಡಿಯ ಜಾಹೀರಾತನ್ನ ಸಾಮಾನ್ಯವಾಗಿ ಮಾಡ್ತಾ ಇದ್ದಾರೆ. ಆದರೆ ಪ್ಯಾರಿಸ್, ಬಾರ್ಸಿಲೋನಾ, ಹ್ಯಾಂಬರ್ಗ್ ನಗರಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಜಾಹೀರಾತುಗಳನ್ನ ನಿಯಂತ್ರಣ ಅಥವಾ ನಿಷೇಧನೂ ಕೂಡ ಮಾಡಲಾಗಿದೆ. ಯಾಕೆ ಅಂತಂದ್ರೆ ಸೌಂದರ್ಯ ಮತ್ತು ಪರಿಸರ ಕಾರಣಗಳಿಂದ. ಹೀಗಾಗಿ ಪ್ರತಿ ನಗರ ತನ್ನ ಸಂಸ್ಕೃತಿ ಮತ್ತು ನೀತಿಗೆ ತಕ್ಕಂತೆ ತೀರ್ಮಾನ ಮಾಡುತ್ತದೆ ಅಂತ. ಈಗ ನಿಮ್ಗೊಂದು ವಿಚಾರ ಹೇಳ್ತೀನಿ, ಮೇ ಬಿ ನೀವು ಇದನ್ನು ಕೇಳಿರಲ್ಲ ಅಂತ ಅನ್ಕೊಂತೀನಿ. ನೀವೆಲ್ಲರೂ ಕೇಳಿರಂಗೆ ವಾಯು ಮಾಲಿನ್ಯ, ಜಲಮಾಲಿನ್ಯ ಥರ ಎಲ್ಲ ಕೇಳಿದಿರ ಗೊತ್ತಾ? ಈ ಥರ ಇನ್ನೊಂದು ಪೊಲ್ಯೂಷನ್ನ ನೀವು ಹೇಳ್ತೀನಿ, ಅದನ್ನ ಹೇಳಿದ್ರೆ ನಿಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ದಟ್ ಈಸ್ ವಿಜುವಲ್ ಪೊಲ್ಯೂಷನ್. ದೃಶ್ಯ ಮಾಲಿನ್ಯ ಅಂತ ಕರೀತಾರೆ. ಯಾವುದು ಅಂತಂದರೆ ಈ ಅಡ್ವರ್ಟೈಸ್ಮೆಂಟ್ಗಳು. ಅಂದರೆ ಅನಧಿಕೃತವಾಗಿ ಎಲ್ಲೆಂದರಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡೋದು, ಅದು ಮನುಷ್ಯರ ಒಂದು ಸೈಕ್ಯಾಲಜಿಕಲ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತಂತೆ. ಈಗ ಹೆಂಗೆ ಏರ್ ಪೊಲ್ಯೂಷನಿಂದ ನಮ್ಮ ಗಾಡಿಯೆಲ್ಲ ಮಾಲಿನ್ಯ ಆಗಿ ನಮ್ಗೆ ಇದಾಗುತ್ತೆ, ನೀರು ಪೊಲ್ಯೂಷನ್ನಿಂದ ಆಗುತ್ತೆ, ಆ ಥರ ದೃಶ್ಯ ಮಾಲಿನ್ಯದಿಂದ ನಮ್ಮ ಮೆಂಟಲ್ ಸ್ಥಿತಿ ಹಾಳಾಗುತ್ತೆ ಅಂತ ಒಂದು ರಿಸರ್ಚ್ ಕೂಡ ಹೇಳುತ್ತೆ. ಆ್ಯಂಡ್ ಇದನ್ನು ಎಷ್ಟೋ ದೇಶಗಳಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿ ಈ ವಿಜುವಲ್ ಪೊಲ್ಯೂಷನ್ ಅಂದರೆ ದೃಶ್ಯ ಮಾಲಿನ್ಯ ಅನ್ನೋದೇನಿದೆಯೋ ಅದು ಆಗಬಾರ್ದು ಅಂತ ಹೇಳಿ ಕೆಲವೊಂದು ಕಡೆ ಈ ಥರ ನಿಷೇಧ ಮಾಡಿರೋದು ಕೂಡ ಇದೆ. ಹಾಗಾದರೆ ನಮ್ಮ ಮೆಟ್ರೋದಲ್ಲಿ ಮಾಡ್ತಿರ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಸರಿ ಇದೆಯಾ ಇಲ್ವಾ ಅನ್ನೋ ಡಿಸ್ಕಷನ್ಗೆ ಬರೋದಾದರೆ, ಹೌದು, ಈಗಿನ ಪ್ರಕ್ರಿಯೆ ಸಂಪೂರ್ಣವಾಗಿ ಟೆಂಡರು ಮತ್ತು ಕಾನೂನಾತ್ಮಕವಾದ ಒಪ್ಪಂದದಿಂದನೇ ನಡೀತಾ ಇರೋದು. ಈಗೇನು ನೀವು ಮೆಟ್ರೋದಲ್ಲಾಗಿರ್ಬೋದು ಅಥವಾ BMTC ನೀವೆಲ್ಲೇ ಅಡ್ವರ್ಟೈಸ್ಮೆಂಟ್ಗಳು ನೋಡಿದ್ರು ಅವೆಲ್ಲವೂ ಕೂಡ ಕಾನೂನು ನಡಿನಲ್ಲೇ ಬರ್ತಾ ಇದೆ. ಆದರೆ BBMP ಮತ್ತು BMRCL ಎರಡೂ ಸೇರಿ ಸುರಕ್ಷತಾ, ಸೌಂದರ್ಯ ಹಾಗೂ ಆದಾಯ ಈ ಮೂರನ್ನು ಸೇರಿಕೊಂಡು ಸಮನ್ವಯಗೊಳಿಸಿ ಈ ಅನುಮತಿನ ನೀಡಿದೆ. ಅಂದರೆ 2018ರಲ್ಲಿ ಈ ಥರ ಮಾಡಬಾರ್ದು ಅಂತ ಏನು BBMP ಬೈಲಾಸ್ಗಳು ಹೇಳ್ತಾ ಇತ್ತೋ ಅದೇ BBMP ಬೈಲಾಸ್ ಇವಾಗ 2024ರಲ್ಲಿ ಮಾಡ್ಬೋದು, ಆದರೆ ಕೆಲವೊಂದು ಸುರಕ್ಷಿತ ನಿಯಮಗಳನ್ನು ಅನುಸರಿಸಿ ಅಂತ ಹೇಳೋದ್ರ ಮುಖಾಂತರ. ಆದರೆ ಕೆಲವು ನಾಗರಿಕರಿಗೆ ಕಿಟಕಿಯನ್ನು ಮುಚ್ಚುವಂಥ ಜಾಹೀರಾತುಗಳು ಸುರಕ್ಷತೆಯ ದೃಷ್ಟಿಯಿಂದ ಅಪಾಯಕಾರಿಯಾಗಿದೆ ಅಂತ ಆಕ್ಷೇಪಿಸುತ್ತಿದ್ದಾರೆ. ಈ ಬಗ್ಗೆ BMRCL ಪೈಲಟ್ ಟೆಸ್ಟನ್ನು ನಡೆಸಿ ಅದಾದ ಮೇಲೆ ಓಕೆ, ಮುಂದಿನ ಹಂತಗಳಲ್ಲಿ ನಾವು ಕಿಟಕಿ ಮೇಲೆ ಏನು ಅಡ್ವರ್ಟೈಸ್ಮೆಂಟ್ ಇದೆಯೋ ಅದನ್ನು ತೆಗಿತೀನಿ ಅಂತ ಕೂಡ ಹೇಳಿದಾರಂತೆ. ಸುಮ್ಮನೆ ಒಂದು ಕಾಮನ್ ಟಾಕ್ ಮಾತಾಡೋದಾದರೆ ನಾವು BMTC ಅಂತಂದರೆ ಬಸ್ಗಳಿಗೂ ಅಂದರೆ ಲೋಕಲ್ ರೋಡ್ಗಳಲ್ಲಿ ಓಡಾಡೋಂಥದ್ದಕ್ಕೂ ಮೆಟ್ರೋಗಳು ತುಂಬ ವ್ಯತ್ಯಾಸ ಇದೆ. ಯಾಕೆಂತಂದರೆ ಮೆಟ್ರೋ ತನ್ನದೇ ಆದಂಥ ಒಂದು ಓನ್ ವೇನಲ್ಲಿ ಹೋಗುತ್ತೆ, ಯಾವುದೇ ರೀತಿ ಪಬ್ಲಿಕ್ ರೋಡಲ್ಲಿ ಹೋಗಲ್ಲ. ಈಗ ಹೆಂಗೆ ನಾವು ಬಸ್ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕಿರೋದ್ರಿಂದ ಅದು ಜನನ ಸೆಳೀತಾ ಇದೆ, ಆ ಸೆಳೆಯೋದ್ರ ಮುಖಾಂತರ ಏನಾದರೂ ಆಕ್ಸಿಡೆಂಟ್ಗಳು ಆಗ್ಬೋದು ಅನ್ನೋ ಕನ್ಸರ್ನ ನಾನು ನೋಡ್ತಾ ಇದ್ದೆ. ಆದರೆ ಮೆಟ್ರೋ ವಿಚಾರಕ್ಕೆ ಬಂದಾಗ ಅದು ಆಗಂಥ ಸಾಧ್ಯತೆ ಕಡಿಮೆ. ಆದರೆ ದೃಶ್ಯ ಮಾಲಿನ್ಯ ಅನ್ನೋ ಕಾನ್ಸೆಪ್ಟ್ ಬಂದಾಗ 100% ಮೆಟ್ರೋ ಆದರೂ ಆಗಿರ್ಬೋದು ಅಥವಾ ಬಸ್ ಆಗಿರ್ಬೋದು ಅಥವಾ ನಾರ್ಮಲ್ ಯಾವುದಾದ್ರೂ ಒಂದು ಜಾಗದಲ್ಲಿ ಅನಧಿಕೃತವಾಗಿ ಸೇಫ್ಟಿ ಇಲ್ಲದೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಅದನ್ನು ಆಪೋಸ್ ಮಾಡೋಂಥ ಅವಶ್ಯಕತೆ ನಮಗೆ ಇವಾಗ ಬಿದ್ದಿದೆ. ನಮಗೆ ರೆವೆನ್ಯೂ ತಗೊಂತಾ ಇದೆ ಮೆಟ್ರೋ ಅಂತಂದರೆ ಲಿಟ್ರಲಿ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, 100% ತಗೊಳ್ಳಿ. ಆದರೆ ಕೆಲವೊಂದು ನಿಯಮಗಳನ್ನ ಅನುಸರಿಸ್ಕೊಂಡು ಮಾಡಿ. ಈಗ ಏನು ನೀವು ಅಡ್ವರ್ಟೈಸ್ಮೆಂಟ್ನ ಕೊಡ್ತಾ ಇದ್ದೀರೋ ಕಿಟಕಿಗಳಿಗೆಲ್ಲ ರ್ಯಾಪ್ ಮಾಡ್ತು ಅಂತಂದರೆ ಅದು ಮುಂದೊಂದು ದಿನ ಅಪಾಯಕಾರಿನೇ. ಯಾಕೆ ಅಂತಂದರೆ ನೀವು ಪ್ರಯಾಣಿಕರ ಸುರಕ್ಷಿತತೆನ ನೋಡ್ತು ಅನ್ನೋದಾದರೆ 100% ಅದು ಬೇಕೇ ಬೇಕು. ಯಾಕೆ ಅಂತಂದರೆ ಈಗ ಇನ್ ಕೇಸು ಒಳಗಡೆ ಏನೋ ಒಂದು ಹೆಚ್ಚು ಕಡಿಮೆ ನಡೀತಾ ಇದೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತಂದಾಗ ಹೊರಗಡೆ ಇರೋರು ಗೊತ್ತಾಗಲ್ಲ ಅನ್ನೋದಾದರೆ ಅದು ಸೇಫ್ ಅಲ್ಲ. ಆ್ಯಂಡ್ ಇನ್ನೊಂದು, ಈ ಮೆಟ್ರೋ ಎಲ್ಲ ಎಲೆಕ್ಟ್ರಿಕ್ ಚಾಲಿತ ಆಗಿರೋದ್ರಿಂದ ಅವೆಲ್ಲವೂ ಕೂಡ ಅಂಡರ್ ದ ಕಂಟ್ರೋಲ್ ಆಫ್ ಮೆಟ್ರೋದಲ್ಲೇ ಇರುತ್ತೆ. ಬಟ್ ಜನಗಳಿಂದ ಏನೂ ಇರಲ್ಲ. ಅಟ್ಲೀಸ್ಟ್ ನಮ್ಮ ಕಣ್ಣಿಗೆ ಕಾಣಿಸೋಂಥ ಯಾವುದಾದ್ರೂ ಅವಘಡಗಳು ಸಂಭವಿಸಿದಾಗ ಅದನ್ನು ತಡಿಬೇಕು ಹೊರಗಡೆ ಇರೋರು ಅಂತಂದಾಗ ಮೆಟ್ರೋ ಒಳಗಡೆ ಏನು ನಡೀತಾ ಇದೆ ಅನ್ನೋದು ಕಾಣಿಸ್ಬೇಕು. ಆ್ಯಂಡ್ ಇನ್ನೂ ಒಂದು, ನೈಟ್ ಟೈಮಲ್ಲಿ ಹೆಣ್ಣುಮಕ್ಕಳ ಸುರಕ್ಷಿತದ ಬಗ್ಗೆ ಯೋಚನೆ ಮಾಡೋದಾದರೆ, ಇನ್ ಕೇಸ್ ಮೆಟ್ರೋ ಟ್ರೈನು ಒಳಗಡೆ ಒಂದು ಹುಡುಗಿನೇ ಇತ್ತು,
ಅಲ್ಲೊಬ್ಬರು ಗ್ಯಾಂಗಲ್ಲಿ ಯಾರೋ ಇದ್ರು, ಇವತ್ತು ಗೊತ್ತಿಲ್ಲ, ಏನೇನೋ ನಡೀತಾ ಇದೆ, ಇವತ್ತು ಹೇಳಕ್ಕೆ ಆಗಲ್ಲ ನಾವು. ಈಗ ಆ ಮೆಟ್ರೋ ಸ್ಟೇಷನಲ್ಲಿ ಯಾರು ಹತ್ತೋರು ಇರಲ್ಲ ಅಂತಂದಾಗ, ಆ ಹುಡುಗಿಗೆ ಏನೋ ಒಂದು ತೊಂದರೆ ಆಗ್ತಿದೆ ಅಂತಂದಾಗ, ಈ ಸಿಬ್ಬಂದಿಗಳಿಗೆ ಮೆಟ್ರೋ ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕಾಗಿರೋದು ಆ ಗ್ಲಾಸ್ಗಳ ಮುಖಾಂತರ. ಇವೆಲ್ಲನೂ ಕನ್ಸಿಡರ್ ಮಾಡಿನೇ ಈ ಮೆಟ್ರೋದು ಅಡ್ವರ್ಟೈಸ್ಮೆಂಟ್ ಪಾಲಿಸಿನಲ್ಲೂ ಕೂಡ ಹೇಳಿರೋದು, ಕಿಟಕಿ ಮೇಲೆ ಅಡ್ವರ್ಟೈಸ್ಮೆಂಟ್ ನ ಹಾಕ್ಬೇಡಿ ಅಂತ. ಮೇ ಬಿ ಈ ವಿಡಿಯೋನ ಆದಷ್ಟು ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಮೆಟ್ರೋದವ್ರಿಗೆ ತಲುಪಲಿ. ಆ್ಯಂಡ್ ನಾವುಗಳು ಅಷ್ಟೇ ಅದ್ರ ಮುಖಾಂತರ ಒಂದು ವಾಯ್ಸನ್ನ ರೈಸ್ ಮಾಡಿದ್ರೆ ನಮ್ಮ ಸಿಸ್ಟಮನ್ನು ನಾವೇ ಸರಿ ಮಾಡ್ಕೋಬೋದು ಅನ್ನೋ ನಂಬಿಕೆ ನನಗಿದೆ. ಹೇಳ್ತಾ ನಾನು ತಗೊಂಡಂಥ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಈ ವಿಚಾರದಲ್ಲಿ ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ, ನಾನು ನಿಮ್ಮ ಕಿತ್ತಡಿಕೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.